ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನೊಂದು ಹೊಸ ಬ್ಲಾಗಿಗೆ ಸ್ವಾಗತ. ಎಂತ ಹೇಳಿದರೆ ನಾವು ಇವತ್ತು ಸ್ಪೆಷಲ್ ಇವೆಂಟಿಗೆ ಹೋಗ್ತಾ ಇದ್ವಿ. ಎಂತ ಇವೆಂಟ್ ಅಂತ ನಾವು ಹೇಳ್ತೇವೆ ಎಂತಂತ. ನಮ್ಮೊಂದಿಗೆ ಒಂದು 4 ಮಂದಿ ಇದ್ದೀವಿ ನಾವು. ಯಾರೆಲ್ಲ ಅಂತ ತೋರಿಸ್ತೀನಿ ನೋಡಿ. ಇವರು ಸುಕೇಶ್, ನಮ್ಮ ಏರಿಯಾದ ಹುಲಿ. ಇದು ರತನ್, ಇನ್ನೊಬ್ಬರು ಇದ್ದಾರೆ. ಯಾರು ನೀವು ನೋಡಿರ್ಬೋದು ಎಲ್ಲಾದ್ರೆಲ್ಲ. ಅವ್ರು ಹೇಳ್ತಾರೆ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ. ಇದೀನಲ್ಲ, ಎಲ್ಲಿಗೆ ಹೋಗ್ತಿದ್ದೀವಿ ನಾವೀಗ ಕಾರ್ಕಳಕ್ಕೆ ಹೋಗ್ತಾ ಇದ್ದೇವೆ. ಏನು ಸ್ಪೆಷಲ್? ಕಾರ್ಕಳದಲ್ಲಿ ಒಂದು ಊದು ಪೂಜೆ ಇದೆ. ಊದು ಪೂಜೆ ಈಗ ಮಂಗಳೂರಲ್ಲೆಲ್ಲ ಊದು ಪೂಜೆ ಎಲ್ಲ ಸಾಮಾನ್ಯ. ನಮ್ಮ ಕಾರ್ಕಳದಲ್ಲಿ ಅಪರೂಪ, ಅಂದರೆ ಕಳೆದ 2 ವರ್ಷದಿಂದ ಆಗ್ತಾ ಇದೆ. ಓಳ ಪ್ರಶಾಂತ್ ಕಾಮತ್ ಅವರು ಕಾರ್ಕಳಕ್ಕೂ ಕೂಡ ಒಂದು ಹುಲಿ ಕುಣಿತವನ್ನು ತರಬೇಕು ಅನ್ನುವ ನಿಟ್ಟಿನಲ್ಲಿ ಕಾರ್ಕಳ ಟೈಗರ್ಸ್ ಮೂಲಕ ಈಗ ಕಳೆದ 2 ವರ್ಷದಿಂದ ಒಂದು ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಹಾಗಾಗಿ ಊದು ಪೂಜೆಗೆ ನಮಗೆ ಕೂಡ ಒಂದು ಆಹ್ವಾನ ಮಾಡಿದ್ದಾರೆ. ಆ ಊದು ಪೂಜೆಗೆ ನಾವೆಲ್ಲ ಹೋಗ್ತಾ ಇದ್ದೇವೆ. ಅಲ್ಲಿ ಏನೆಲ್ಲ ಇವೆಂಟ್ ಆಗ್ತದೆ ನಾವೆಲ್ಲ ತೋರಿಸ್ತೇವೆ. ಊದು ಪೂಜೆ ಆದರೆ ಹತ್ತಿರದಿಂದನೇ ತೋರಿಸ್ತೇವೆ. ಒಂದು ಪ್ರಯತ್ನವನ್ನು ಮಾಡ್ತೇವೆ. ಮಳೆ ಕೂಡ ಬರ್ತಾ ಉಂಟು. ಮಳೆ ನಿಂತಿದೆ, ಸ್ಟಾಪ್ ಆಗಿದೆ. ಅಲ್ಲಿ ಹೇಗಿದೆ ಅಂತ ಗೊತ್ತಿಲ್ಲ. 4 ಮಂದಿ ಹೋಗ್ತಾ ಇದ್ದೇವೆ. ಎಂತ ಆಗ್ತದೆ ಅಂತ ಹೋಗಿ ನೋಡುವ. ಮತ್ತು ಅಲ್ಲಿನ ಅನುಭವ ಎಲ್ಲ ಹೇಗೆ ಆಗ್ತದೆ. ಫಸ್ಟ್ ಟೈಮ್ ಅಲ್ಲಿ ಹೋಗ್ತಿರೋದು ನೀವು? ಫಸ್ಟ್ ಟೈಮ್ ಹೋಗ್ತಾ ಇರೋದು. ಕಳೆದ ವರ್ಷ ಆಗಿದೆ. ಈ ವರ್ಷ ಕಾರ್ಕಳದ ಒಂದು, ಅಂದರೆ ಈ ದಸರಾದ ಟೈಮಲ್ಲಿ, ನವರಾತ್ರಿ ಟೈಮಲ್ಲಿ ನಿಮಗೆಲ್ಲ ಗೊತ್ತು, ಕರಾವಳಿ ಭಾಗದಲ್ಲಿ ಈ ಹುಲಿ ಕುಣಿತ ವಿಶೇಷವಾಗಿ ನಡೆಯುತ್ತೆ. ಹಾಗಾಗಿ ನಮ್ಮ ಕಾರ್ಕಳದಲ್ಲೂ ಕೂಡ ಅದು ನಡೀತಾ ಇದೆ. ಈ ವರ್ಷ ಪ್ರಥಮ ಬಾರಿಗೆ ನಾವು ಹೋಗ್ತಾ ಇದ್ದೇವೆ. ಪ್ರಥಮ ಅಂದರೆ ಕಳೆದ 2 ವರ್ಷದಿಂದ ಆಗ್ತಾ ಇರೋದು. ಹೀಗಾಗಿ ಈ ವರ್ಷ ನಾವು ಹೋಗ್ತಾ ಇದ್ದೇವೆ. ನೋಡುವ ಏನಾಗ್ತದೆ. ನಮ್ಮ ಶ್ರೀನಾಥ್ ಅವರ ಯೂಟ್ಯೂಬ್ ಚಾನಲಲ್ಲಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಅವರೆಲ್ಲ ಮಾಡಿ. ನಮ್ಮೂರಿನ ಹುಡುಗ, ಸಪೋರ್ಟ್ ಮಾಡಿ. ಒಳ್ಳೆಯ ಕಂಟೆಂಟ್ಗಳನ್ನು ಮಾಡ್ತಾ ಇದ್ದಾರೆ. ಮುಂದೆ ಕೂಡ ಚೆನ್ನಾಗಿರೋ ಕಂಟೆಂಟನ್ನು ಮಾಡಲಿ. ಹಾಗೆ ಯಾರೆಲ್ಲ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ವೋ ಅವರೆಲ್ಲ ಶ್ರೀನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಊರಿನ ಕುರಿತಾದ, ಸಂಸ್ಕೃತಿಯ ಕುರಿತಾದಂಥ ಆಚಾರ ವಿಚಾರಗಳಿಗೆ ಕುರಿತಾದಂಥ ವಿಶೇಷವಾದಂಥ ವ್ಲಾಗ್ಗಳನ್ನು ಹಾಕ್ತಾ ಇರ್ತಾರೆ. ವಿಶೇಷವಾಗಿ ನಮ್ಮ ಊರಿನ ಹುಡುಗ, ಒಟ್ಟಿಗೆ ಇದ್ದವರು, ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೇನೆ. ಅಲ್ಲಿ ಸಿಗುವ ಗೈಸ್. ಒಂದು ಒಳ್ಳೆ ಸಪೋರ್ಟ್ ಮಾಡ್ತಿದ್ದಾರೆ. ಮುಂಚಿನಲ್ಲಿ ಕೂಡ ಸಪೋರ್ಟ್ ಮಾಡ್ತಿದ್ರು. ಯೂಟ್ಯೂಬ್ ಚಾನಲ್ ಮಾಡಲಿಕ್ಕೆ ಕೂಡ ಅವರೇ ಒಂದು ಇನ್ಸ್ಪೈರ್ ಅಂತ ಹೇಳ್ಬೋದು. ಅವರೇ ಹೇಳಿದ್ದು ಮಾಡು, ಈ ಥರ ಮಾಡು. ಚಾನಲಲ್ಲಿ ಸ್ಟಾರ್ಟಿಂಗಲ್ಲಿ ಸುಮಾರೆಲ್ಲ ಪ್ರಾಬ್ಲಮ್ ಆಯಿತು. ಅವರೇ ಸಜೆಷನ್ ಎಲ್ಲ ಕೊಟ್ಟದ್ದು. ನೋಡುವ. ಮತ್ತು ಇಲ್ಲಿದ್ದಾರೆ ಫ್ರೆಂಡ್ಸ್ ಎಲ್ಲ, ಸಪೋರ್ಟರ್ಸ್ ಎಲ್ಲ. ಇವರು ಮೇನ್ ಸಪೋರ್ಟ್ ಮಾಡ್ತಿದ್ದಾರೆ. ಬನ್ನಿ, ಉಡುಪು ಜನ ರೆಡಿ ಅವರ. ಅದು ಟೈಮ್ ಎಷ್ಟು ಗಂಟೆ ಬಂದಿತ್ತು? ಟೈಮ್ ಎಷ್ಟು ಗಂಟೆ ಬಂದಿತ್ತು? ಒಳ್ಳೆಯರು ಮಾತ್ರ. ನನ್ನ ಇದನ್ನ ಬರ್ತದೆ ಶ್ರೀನಾಥ್ ನಮ್ಮನ ಅವರು ಎನ್ನ ನಿತಿನ್ ಪೂಜಾರಿ ಬರ್ತದೆ. భారీ అద్దూరి అనించిన
ಪಂಪನಂಚಿನ ಕಾರ್ಯಕ್ರಮನೇ ಅವು ಪಿಲಿರಂಗದ ಇಸಿರ ಕಾರ್ಲದ ಮಾರ್ಗೇಡೆ ಬಾರಿ ಅರ್ಥಪೂರ್ಣವಾದ ಈ ಕಾರ್ಯಕ್ಕಜ್ಜನ್ನು ತರ್ಕೊಂದುಲ್ಲಿರಿ ಒಂದುಲೆ ಕಾರ್ಕಳ ಟೈಗರ್ಸ್ ಪಣ್ಣಂದಾಂಡ ನಿಖಿಲಿಗೆ ಮಾತ್ರೆಗಳ ತಿರಿದಿತ್ತಿನಂಚಿನ ಬಂಜಿ ಮಲ್ಲ ಸಂಘಟನೆ ಈ ಭಾಗಡೆ ಅವಿಯತೋ ಜನಮಂದಿರನ ಕಷ್ಟ ಕಾಲದ ಕಣ್ಣನೀರಿನ ಮಾಜಾದೆ ಅಖಿಲ ಬದುಕಿಗೆ ಬಿರಿ ತಾಂಗು ಕೊರೊಂದು ಬತ್ತಿನಂಚಿನ ಬಂಜಿ ಸಂಘಟನೆ ಬರವು ಕಲ್ಪನಂಚಿನ ಜೋಕಲಿಗೆ ಬರವುದ ನಿಧಿಯಾದ ಸಹಕಾರ ಮಂದನಂಚಿನ ಬಂಜಿ ಸಂಘಟನೆ ಇನಿ ಆನಾಗ ಬರಗಾಲ ಬತ್ತಿಪ್ಪನಂಚಿನ ಸಂದರ್ಭಡೆ ಇನಿ ಏರು ಆತಂಕೊಡಿ ಇತ್ತೆರ ಅಖಿಲ ಪಾಲಿಗೆ ಆ ಸಂದರ್ಭಡು ದೇಣಿಗೆನು ಕೊಡ್ದು ಅಕಲ ಬೇರೆ ಅಂಚಿನ ತಂಕೋದ ಬಿಡ್ಸೇರಣ ಅಬ್ಬರದ ನಲಿಕೆನೆ ಪಿಲಿ ನಲಿಕೆ ಕಾಡಗುಡ್ಡೆಡೆ ಪಿಲಿತ ಘರ್ಜನೆ ಕೇನುಂಡು ಅಂಡ ಮೂರ ಜಾಲಡೆ ಪಿಲಿತ ನಲಿಕೆ ರಂಗೇರುಂಡು ಮೋನೆ ಮೀನಿಲಿಕೆ ರಂಗ ಪೂಜಿದೆ ತಾಸೆ ಬ್ಯಾಂಡದ ಸ್ವರ ಅಬ್ಬರಗೆ ಪಜ್ಜನೆ ಪಾಡುನ ಪಿಲಿತ ದಂಡೆ ಕಾಡ ಪಿಲಿತ ಸಿಂಗಾರ ಕಾರ್ಲದ ಮರ್ಗೆಲಿಗೆ ಬತ್ತದಿಂಡೆ ಇನಿತ ದಿನ ಊದುದ ಸೇವೆ ಸಂದಾದೆ ಪಿಲಿಗೊಬ್ಬದ ಕಲಟೆ ನಿಖಲ ಕಣ್ಣೆದುರುಡು ಅವತರುಡು ಅಬ್ಬರದ ಪಿಲಿ ನಲಿಕೆ ಬಿತ್ತಾರ ಮಲ್ಪರೆ ತಯಾರಾವೊಂದುಲಿರೆ ತಂಕದರ್ಪುದ ಜವಣಿರೆ ಅಪ್ಪೆ ಪಿಲಿ ಕಿನ್ನಿ ಪಿಲಿ ತರ್ಮೆಗೆ ಬಾಮಿಂತುದಲೆ ವಿಶ್ವಾಸ್ ಅಮೀನ್ ಇರೆಲ್ಲ ಈ ಪಡ್ತರು ಈ ಚಾವಡಿಗೆ ಲೆತ್ತುಕೊಂಡಾಡುದಲೆ ಭರತ್ ಶೆಟ್ಟಿ ಇರೆಲ್ಲ ಈ ಪಡ್ತರು ಮತ್ತರ್ಮೆಗೆ ಬಾಮಿಂತುದಲೆ ಯುವರಾಜ್ ಶೆಟ್ಟಿ ಇರೆಲ್ಲ ಈ ಪಡ್ತರು ಮತ್ತರ್ಮೆಗೆ ಬಾಮಿಂತುದಲೆ ಅಂಚನೆ ಡಾಕ್ಟರ್ ರವೀಂದ್ರ ಶೆಟ್ಟಿ ಬಜಗೋಳಿ ಇರೆಲ್ಲ ಈ ಪಡ್ತರು ಈ ಚಾವಡಿಗೆ ಎದ್ದುಕೊಂಡಲೆ ಸಂದೀಪ್ ಶೆಟ್ಟರ್ಲ ಈರ್ಲ ಮತ್ತರ್ಮೆಗೆ ಬೌಡೋಪನ್ ಮನುಷ್ಯನ ಭಿನ್ನಯ ಮಾತುದಲೆ ಮಹಾಲಕ್ಷ್ಮಿ ಮಹಾಸರಸ್ವತಿ ಮಹಾಕಾಲಿನ ಬಲಿಪವನಂಚಿನ ನವರಾತ್ರಿದ ಶುಭ ಸಂದರ್ಭ ಇನಿ ಆನಗ ಊರುಗು ಬರ್ಪನಂಚಿನ ದುರಿತ ದೋಷಗಳು ಮಾತ ನಿವಾರಣೆ ಆವಡು ಮಾತೆರೆಗಳ ಸುಖಮುಖತ್ತ ತಾದಿ ತಿಕ್ಕೋಡು ಪನ್ಪನಂಚಿನ ಅಂಗಲಾಪು ನಮ್ಮ ಮಾತಿರ್ನಲ್ಲ ಅಂಚಿತ್ತನ ನವರಾತ್ರಿದ ಇನಿತ ದಿನ ತಾನೆ ಈ ಊದು ಪೂಜೆದ ಕಾರ್ಯಕ್ರಮ ನವರಾತ್ರಿದ ರಡ್ಡು ದಿನದ ಕಾರ್ಯಕ್ರಮ ಐಟೆ ಸುರುತ ದಿನದ ಊದು ಪೂಜೆದ ಕಾರ್ಯಕ್ರಮ ನಮ್ಮ ಮಾತಿರ್ಲ ಭಾಗಿಯಾತ ಇಂಚಿತ್ತನ ಊದು ಪೂಜೆದ ಕಾರ್ಯಕ್ರಮ ಪೊರ್ಲ ರೀತಿ ನೆಗೆತು ಬರುಡು ನಂದ ದೇವೇರ ಜ್ಞಾನ ಮಲ್ಪಡು ದೇವೇರ ಪಂಡ ಕನ್ನುಗ ತೋಜಂದಿನ ಮಾಯ ಕೈಗೆ ತಿಕ್ಕಂದನ ಶಕ್ತಿ ಮಾಯದ ಮದೆಟ್ಟು ಕುಲ್ಲುದು ಲೋಕನೋ ಕಾಪುನಂಚಿನ ಸತ್ಯು ರಾಪಿ ಪಕ್ಕಿಲಿಗೆ ತೆಗಳು ದಿಪ್ಪನಂಚಿನ ದೈ ಮರಕ್ಕೆ ಈ ಭೂಮಿದ ಶ್ರೇಷ್ಠ ಜನ್ಮ ಮನುಜ ಕುಲಕ್ಕೆ ದೇವರೇ ಆಶೀರ್ವಾದದ ನೀರಳಾದಿ ಬೇರೆ ಆ ದೇವರನಿ ಪೊಡ್ತರು ಉಡಲ ಮಂಟ ಮೆಡಿ ಸುಗಿಪಡು ಪಣದೆ ಶಾರ್ವರಿ ಇರಿನ ಮತ್ತರ್ಮೆಗೆ ಬಾಮಿಂತದುಲೆ ಮಾತ ಗಣ್ಯರ ಜೊತೆಗಾದೆ ಉದೀಪನದ ಮೂರ್ತ ಎರ್ಕಾವಡ ಪನ್ಮನಂಚಿನ ಭಿನ್ನಯ ಮಾತುದು ಗಣ್ಯರ ಜೊತೆಯಾಗಿ ಈ ತಮ್ಮಣದ ಮಾನಾದಿಗೆನೆ ಅರಿಗೆ ಅರ್ಪಣೆ ಮಲ್ಪಡುವ ಮನುಷ್ಯನ ಭಿನ್ನಯ ಮಂತದಲ್ಲೇ ಗೌರವದ ಸನ್ಮಾನ ಸಾಧನದ ಮುಟ್ಟನೆ ಏರಿನಂಚಿನ ಸಾಧಕಿಗೆ ಈ ಪೊರ್ತರು ಅರ್ಪಣೆ ಮಲ್ಪನಂಚಿನ ಗೌರವದ ಸನ್ಮಾನ ವಿದುಷಿ ದೀಕ್ಷಾ ವಿ ಇವರಿಗೆ ಗೋಲ್ಡನ್ ಬುಕ್ ಅವಾರ್ಡ್ ಅನ್ನು ಪಡೆಯಲಿಂಚಿನ ಸಾಧಕಿ ಅವರ ಗಟ್ಟಿ ಚಪ್ಪಾಳಿನ ಕೊರಲೆ ನಮ್ಮ
ತುಳುನಾಡ ಮಣ್ಣದ ಸಾಧಕಿ, ತುಳುನಾಡ ಮಣ್ಣದ ಅದ್ಭುತ ಸಾಧಕಿ ಅರೆಗೆ ಈ ವೇದಿಕೆಗೆ ಗೌರವನ ಅರ್ಪಣೆ ಮಾಡ್ತಂದುಲ್ಲ ಪಿಲಿ ರಂಗದ ಐಸಿರದ ಈ ಶುಭ ಗಳಿಗೆಡೆ ಊದು ಪೂಜೆದ ಸುಂದರ ಕ್ಷಣಟ್ಟು ವಿದುಷಿ ದೀಕ್ಷಾವಿ ಇಮೆರೆಗೆ ಈ ತಮ್ಮಣದ ಮನ ದಿಗೆ ಸರ್ದನ ಮಾತ ಬಂದವರ ಕಟದಿನ ಕೈ ಬುಡ್ಪಾಲೆ ಗಟ್ಟಿ ಚಪ್ಪಾಲೆ ಅರಣೆ ಅಭಿನಂದಿಸೋಡ ಪ್ರಮಾಣಚಿನ ಭಿನ್ನಯ ಮಾಡ್ತಂದುಲ್ಲ ತನ್ನ ಅದ್ಭುತವಾದ ಜ್ಞಾನ ಭಂಡಾರದ ವಾಕ್ಚಾತುರ್ಯದ ಮೋಡಿನಿ ಅವಿಯತ್ತು ಕಲಾಭಿಮಾನಿಲಿನ ಉಡಲಿಗೆಂದಿನಚಿನವರಿ ಅದ್ಭುತ ಕಲಾವಿದೆ ಅರಿಗೆ ಪೊರ್ತುರಿ ಗೌರವದ ಸನ್ಮಾನನ ಅರ್ಪಣೆ ಮತ್ತು ಸೇರಿದ ಮಾತ ಬಂದವರ ಗಟ್ಟಿ ಚಪ್ಪಾಲೆಡೆ ಅರಿನ ಅಭಿನಂದಿಸಬಹುದು ನೆಚ್ಚಿನ ಭಿನ್ನಯ ಮತ್ತು ಇನ್ನ ಸಾಧನೆದಾದ ಬುಂಡ ಅವನ ನಾತಿ ಎತ್ತರ ಮಟ್ಟಿಗೆ ಬೆಳೆದು ಉಂತಾರೆ ಈ ಮಲ್ಪುನಂಚಿನ ಆ ಅಭಿನಯದಾದ ಬುಂಡ ಅವಕ್ಕೆ ಈ ಮನ್ನಡೆ ಗಜಬೂರ್ದು ನಿಜಾಯಿನಂಚಿನ ದೈವನ ಅನುಗ್ರಹ ಇಪ್ಪಡೆ ಆರಾಧನೆ ಮತ್ತೊಂದು ಬತ್ತನಂಚಿನ ದೇವರನಲ್ಲ ಅನುಗ್ರಹ ಸದಾಕಾಲ ಇಪ್ಪಡೆ ಪನ್ಮನಂಚಿನ ಪ್ರಾರ್ಥನೆದ ಬೊಟ್ಟು ಈ ಸನ್ಮಾನನೆ ಇರಿಗೆ ಸಂದಾಯಿತ ಮಂತದಲ್ಲ ಬೆಪ್ಪದ ಶಾಲದ ಪೊದಿಕೆಯನ್ನು ಪಾಡ್ದೆ ತರಕ್ಕೆ ಪೇಟನದಿದೆ ಸುಗಂಧ ಭರಿತವಾದ ಮಾಲೆನ ಧಾರಣೆ ಮಲ್ತದೆ ಐತ್ ಬೊಕ್ಕ ಇತ್ತೆ ಫಲವಸ್ತುಲಿನ ಮಟ್ಟೆಲೆದಿದೆ ತಮ್ಮಣದ ಓಲೆದ ಬೊಟ್ಟುಗು ನೆನಪದ ಕಾಣಿಕೆದ ಜೊತೆಗೆ ಈ ಸನ್ಮಾನನೆ ಅರ್ಪಣೆ ಮಾಡ್ತದಲ್ಲ
ಬರ್ತಿದ್ದೀವಿ. ಎಲ್ಲ ಚೆನ್ನಾಗಿತ್ತು. ನಿಮಗೆ ಕೂಡ ಟಿಪ್ಸ್ ಎಲ್ಲ ಹಾಕ್ತೀವಿ. ಎಕ್ಸ್ಪೀರಿಯನ್ಸ್ ಕೇಳುವ. ಇದು ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ಒಂದು ಊದು ಪೂಜೆಗೆ ಹೋಗೋದು. ನಾವೆಲ್ಲ ಮಂಗಳೂರಲ್ಲಿ ಆಗೋದು, ಉಡುಪಿ ಭಾಗದಲ್ಲೆಲ್ಲ ಆಗೋದನ್ನು ನೋಡ್ತಾ ಇದ್ವಿ. ಕಾರ್ಕಳದಲ್ಲಿ ನಮ್ಮ ಊರಿನಲ್ಲಿ ಆಗೋದು ತುಂಬ ವಿಶೇಷ. ಬೋಳ ಪ್ರಶಾಂತ್ ಕಾಮತ್ ಅವರ ನೇತೃತ್ವದಲ್ಲಿ ಒಂದು 2ನೇ ವರ್ಷ ತುಂಬ ವೈಭವದಿಂದ ಮಾಡಿದ್ದಾರೆ. ಅವರ ಕುಣಿತಗಳನ್ನು ನಾನು ನೋಡ್ತಾ ಇದ್ದರೆ ನಾವೇನೂ ಮಾಡಲಿಲ್ಲ ಜೀವನದಲ್ಲಿ ಅಂತ ಅನಿಸುತ್ತೆ. ಆ ರೀತಿಯ ಕುಣಿತ ಇತ್ತು. ಅವರ ಒಂದೊಂದು ಕುಣಿತದ ಭಂಗಿ ಇರ್ಬೋದು, ಆ ಕುಣಿತದಲ್ಲಿರ್ಬೋದು, ಪುಟ್ಟ ಮಕ್ಕಳೆಲ್ಲ ಮಾಡಿದ್ರು. ಒಮ್ಮೆ ನಾವು ಕೂಡ ಕುಣಿಬೇಕು ಅಂತ ಅನಿಸ್ತಾ ಇತ್ತು. ಆ ರೀತಿಯ ಕುಣಿತ ಅದು. ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಹುಲಿವೇಷಕ್ಕೆ ಈಗ ಮಾನ್ಯತೆ ಸಿಗ್ತಾ ಇದೆ. ಮಕ್ಕಳು ಕೂಡ ಅದರ ಕಡೆ ಅಟ್ರಾಕ್ಟ್ ಆಗ್ತಾ ಇದ್ದಾರೆ. ನಮ್ಮ ಸಂಸ್ಕೃತಿ ಅರೇಂಜ್ಮೆಂಟ್ಸ್ ಎಲ್ಲ ಅದೇ ಹೇಳಿದ್ನಲ್ಲ, ಒಮ್ಮೆ ಕಾರ್ಕಳವನ್ನು ಜಗಮಗ ಮಾಡಿಬಿಟ್ರು. ಕಲರ್ಫುಲ್ ಆಗಿತ್ತು. ನನಗಂತೂ ಕಾರ್ಯಕ್ರಮದ A to Z ಇಷ್ಟ ಆಯಿತು. ನಾನು ಇಷ್ಟೆಲ್ಲ ಇರುತ್ತೆ ಅಂತ ನಿರೀಕ್ಷೆ ಮಾಡ್ಕೊಂಡು ಹೋದವನೇ ಅಲ್ಲ. ಬೇರೆ ಕಾರ್ಯಕ್ರಮದ ರೀತಿ ಇರುತ್ತೆ ಅಂತ ಅಂದ್ಕೊಂಡು ಹೋದವನು. ಆದರೆ ಒಂದು ಕ್ಷಣಕ್ಕೆ ಈ ರೀತಿ ಒಂದು ಸೆಕೆಂಡ್ ಕೂಡ ಆ ಕಡೆ ಈ ಕಡೆ ನೋಡ್ಲಿಕ್ಕಾಗದಷ್ಟು ರೀತಿಯಲ್ಲಿ ಆ ಅಟ್ರಾಕ್ಷನ್ ಇತ್ತು ಆ ಕಾರ್ಯಕ್ರಮದಲ್ಲಿ. ಈ ಕಾರ್ಯಕ್ರಮ ಶುರುವಾಗಿದಿಂದ ಹಿಡಿದು ಎಂಡ್ ಆಗುವವರೆಗೂ ನಮಗೆ ಆ ಕಡೆ ಈ ಕಡೆ ನೋಡ್ಲಿಕ್ಕೂ ಕೂಡ ಟೈಮ್ ಇಲ್ಲ. ಆ ಥರ ಅಟ್ರಾಕ್ಟ್ ಮಾಡಿತ್ತು ಕಾರ್ಯಕ್ರಮ. ತುಂಬಾ ಚೆನ್ನಾಗಿತ್ತು. ಕಾರ್ಕಳದಲ್ಲಿ ಒಂದು ವಿಶೇಷ ಅಂದರೆ, ಬೇರೆ ಕಡೆ ಯಾವ ರೀತಿ ಆಗುತ್ತೆ ಗೊತ್ತಿಲ್ಲ, ಆದರೆ ಕಾರ್ಕಳಕ್ಕೆ ಇದೊಂದು ವಸ್ತು. ಬೇರೆ ಕಡೆಯನ್ನು ನಾವು ನೋಡ್ತಾ ಇದ್ವಿ, ಮಂಗಳೂರಲ್ಲಿ ಹೀಗಾಗುತ್ತಂತೆ ಅಥವಾ ಬೇರೆ ಬೇರೆ ಭಾಗದಲ್ಲಿ ಹೀಗಾಗುತ್ತಂತೆ. ಆದರೆ ಕಾರ್ಕಳದ ಜನಕ್ಕೆ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಕಾರ್ಕಳದ ಮಕ್ಕಳು ಕೂಡ ಈ ಕ್ಷೇತ್ರದ ದೊಡ್ಡ ಮಟ್ಟಿಗೆ ಬೆಳೀತಾರೆ. ಅದಕ್ಕೊಂದು ಬೋಳ ಪ್ರಶಾಂತ್ ಕಾಮತ್ ಅವರು ದೊಡ್ಡ ಮಟ್ಟದ ವೇದಿಕೆ ಮಾಡಿಕೊಟ್ಟಿದ್ದಾರೆ. ಇನ್ನು ಕಾರ್ಕಳದಲ್ಲಿ ಬೇರೆ ಬೇರೆ ತಂಡಗಳು ಆಗಬಹುದು, ಆದರೆ ಅದಕ್ಕೊಂದು ಅಡಿಪಾಯ ಹಾಕುವವರು ಬೇಕು. ಅದನ್ನು ಹಾಕಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಕಾರ್ಕಳದಲ್ಲೂ ಕೂಡ ದೊಡ್ಡ ಮಟ್ಟಿಗೆ ಈ ಕಲೆ, ಹುಲಿ ಕುಣಿತ ಅನ್ನುವಂಥದ್ದು ಬೆಳೆಯುವಂಥ ಸಾಧ್ಯತೆ ಖಂಡಿತವಾಗಿಯೂ ಇದೆ. ಅದಕ್ಕೆ ವೇದಿಕೆ ಅಂತೂ ಸಿದ್ಧವಾಗಿದೆ. ಸುಖೇಶ್ ಹೇಗಿತ್ತು? ಏನಾದರೂ ಹೇಗಿತ್ತು ಹೇಳು. ಅವರಿಗೆ ಬರೋ ವರ್ಷ ಹುಲಿ ಹಾಕ್ಬೇಕಂತ ಅನಿಸ್ತಂತೆ. ಮಸ್ತ್ ಖುಷಿ ಆಯ್ತು. ಎಂಕ್ಲು ಒಂಜಿ ನಲ್ಪೋಡು ಬಂತು ನಂಗೆ ಆಸೆ ಬರ್ತದೆ ಮನಸ್ಸಲ್ಲಿ. ಎಲ್ಲ ಸೀನ್ಲ ಬರ್ಪೆಗೆ ನಮ್ಮ ಜನ ಬರ್ಪಿ ವರ್ಷ ನಲ್ಪ ಬಂಪಿನ ಒಂಜಿ ಆಸೆ ಎಂದೇವು ಅಂತ ದಾದಾಪನ ಗುರುತಿಸಿ ನಾನು